ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ಇದುವರೆಗೆ ಏನೇನಾಯಿತು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಇದೀಗ SIT ಅಧಿಕಾರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಯೂಟ್ಯೂಬರ್ಸ್ಗಳಿದ್ದಾರಲ್ಲ, ಕಪೋಲ ಕಲ್ಪಿತ ಕಥೆಗಳನ್ನು ಹೇಳ್ತಾ ಇದ್ರಲ್ಲ ಯೂಟ್ಯೂಬರ್ಸ್ಗಳು, ಅವರ ವಿರುದ್ಧವೂ ಕೂಡ ಇದೀಗ ಷಡ್ಯಂತ್ರ ಆರೋಪದ ಹಿನ್ನೆಲೆ ನೋಟಿಸ್ಗಳನ್ನು ಜಾರಿ ಮಾಡಲಾಗ್ತಾ ಇದೆ. ಬುರುಡೆ ಬಿಟ್ಟ ಯೂಟ್ಯೂಬರ್ಸ್ಗೂ ಕೂಡ ಕಂಟಕ ಶುರುವಾಗಿದೆ. ಜಯನ್ ಮನೆ ಮಹಡಿಯಲ್ಲಿ ಚಿನ್ನಯ್ಯನ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ದಂತಹ ಯೂಟ್ಯೂಬರ್ಸ್ಗಳನ್ನ ಕೂಡ ಈ ಹಿನ್ನೆಲೆಯನ್ನು ಕೂಡ ಹಲವು ಯೂಟ್ಯೂಬರ್ಸ್ಗಳಿಗೆ SIT ನೋಟಿಸ್ ಅನ್ನು ನೀಡಿದೆ. ನಾಳೆ ವಿಚಾರಣೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ SIT ಅಧಿಕಾರಿಗಳು. ಕೇರಳದಿಂದ ಹಿಡಿದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲ ಕೂತ್ಕೊಂಡಿದ್ದಂಥ ಕೆಲವು ಯೂಟ್ಯೂಬರ್ಸ್ಗಳು ಬುರುಡೆ ಸಿಕ್ತಂತೆ ಹಂಗಂತೆ ಹಿಂಗಂತೆ ಅನ್ನುವಂಥ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಇದೀಗ ನೋಟಿಸ್ ನೀಡೋಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂತ ಹೇಳಿದ್ರೆ, ನಾವು SIT ಅಧಿಕಾರಿಗಳು IPS ಮಾಡಿಕೊಂಡು ಇಷ್ಟೆಲ್ಲ ಓದ್ಕೊಂಡು ನಾವು ತನಿಖೆ ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ವಿಚಾರ ಲೀಕ್ ಆಗದೆ ಇರುವಂಗೆ ನಾವು ತನಿಖೆ ಮಾಡ್ತಾ ಇರುವಾಗ ನಿಮ್ಗಳಿಗೆ ಅದು ಹೆಂಗೆ ಗೊತ್ತಾಯ್ತು, ಅದು ಹೆಂಗೆ ನಿಖರವಾಗಿ ಅಲ್ಲೇ ಇದೆ ಇಲ್ಲಿದೆ ಅಂತ ಹೇಳ್ತಾ ಇದ್ರಿ, ಆದ್ರೆ ಅಲ್ಲೆಲ್ಲೂ ಇರ್ಲಿಲ್ವಲ್ಲ. ಸೊ ಮಿಸ್ಇನ್ಫಾರ್ಮೇಶನ್ ಕೊಟ್ಟಂಗಲ್ವಾ? ಹಾಗಾದ್ರೆ ಇದು ತನಿಖೆಯ ದಾರಿ ತಪ್ಪಿಸ್ದಾಗಲ್ವಾ? ಸೊ ತನಿಖೆಯ ದಾರಿಯನ್ನು ಯಾಕೆ ತಪ್ಪಿಸಿದ್ರಿ, ಯಾರು ನಿಮ್ಮ ಹಿಂದೆ ಇದ್ದಾರೆ, ಇದೆಲ್ಲದನ್ನು ಕೂಡ ಹಂತ ಹಂತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಏನೋ ಒಂದಿಷ್ಟು ಪುಡಿಗಾಸ್ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇದುವರೆಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದಂತಹ ಯೂಟ್ಯೂಬರ್ಸ್ಗಳಿಗೆ ದೊಡ್ಡ ಕಂಟಕ ಬಂದು ಎದುರಾಗ್ಬಿಟ್ಟಿದೆ. ಇವ್ರು ಯಾರು ಎಣಸೇ ಇರಲಿಲ್ಲ ನಮ್ಮನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಹೇಳಿ. ನಾವೇನೋ ಒಂದಿಷ್ಟು ವಿಡಿಯೋ ಮಾಡಿಬಿಡ್ತೀವಿ, ಹಾಕಿಬಿಡ್ತೀವಿ, ಒಂದಿಷ್ಟು ಶಬಾಸ್ಗಿರಿಗಳು ಬಂದ್ಬಿಡುತ್ತೆ, ನಿನ್ನ ಧೈರ್ಯ ಮೆಚ್ಚಬೇಕು ಕಣೋ, ನಿನ್ನ ಧೈರ್ಯ ಮೆಚ್ಚಬೇಕು ಕಣೋ ಅಂತ ಹೇಳ್ತಾರೆ. ನಾವು ಹೀರೋಗಳಾಗ್ಬಿಡ್ತೀವಿ ಅಂತ ಯಾರೆಲ್ಲ ವಿಡಿಯೋ ಮಾಡಿದ್ದೀರ ನೋಡಿ, ನಿಮ್ಮೆಲ್ಲರನ್ನ ಕೂಡ ಇದೀಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಕರೆದು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂತ ಹೇಳಿದ್ರೆ, ಈ ಬುರುಡೆಯ ಕೇಸನ್ನು ಮೊದಲಿಗೆ ಬ್ರೇಕ್ ಮಾಡಿದ್ದು ಕೇರಳದ ಓರ್ವ ಯೂಟ್ಯೂಬರ್. ಅವನಿಗೆ ಹೆಂಗೆ ಹೋಯ್ತು ಇನ್ಫಾರ್ಮೇಷನ್ಗಳು? ಸಮೀರ್ ಅನ್ನುವ ಈತನಿಗೆ ಹೇಗೆ ಹೋಯ್ತು ವಿಡಿಯೋ? ಅವರು ವಿಡಿಯೋ ಸಬ್ಮಿಟ್ ಮಾಡಿದ್ದು ಕೋರ್ಟ್ನಲ್ಲಿ. ಆದರೆ ಆ ವಿಡಿಯೋಗಳನ್ನು ಇವರು ಅಪ್ಲೋಡ್ ಮಾಡಬೇಕಾದ್ರೆ, ಯೂಟ್ಯೂಬರ್ಸ್ಗಳು ಅಪ್ಲೋಡ್ ಮಾಡಬೇಕಾದ್ರೆ SIT ಅಧಿಕಾರಿಗಳಂತೂ ಲೀಕ್ ಮಾಡಲಿಲ್ಲ. ಇವ್ರಿಗೆಲ್ಲ ಹೆಂಗೆ ಸಿಕ್ತು? ಹಾಗಾದ್ರೆ ಇದು ಪೂರ್ವ ನಿಯೋಜಿತನಾ ಅಂತ ಕೇಳುವಂಥ ಪ್ರಶ್ನೆನೇ ಇಲ್ಲ. ಖಂಡಿತವಾಗಿ ಇದು ಪೂರ್ವ ನಿಯೋಜಿತಾನೆ. ಯಾರ್ಯಾರು ಪ್ಲಾನ್ ಮಾಡಿದ್ರು, ಹೇಗೆ ಪ್ಲಾನ್ ಮಾಡಿದ್ರು, ಇದೆಲ್ಲದನ್ನ ತನಿಖೆ ಮಾಡಬೇಕಾದ್ರೆ ಯಾರೆಲ್ಲ ಯೂಟ್ಯೂಬಲ್ಲಿ ಬಡಾಯಿಗಳನ್ನು ಕೊಚ್ಕೊಳ್ತಿದ್ರು ನೋಡಿ, ಅವರನ್ನ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಯೂಟ್ಯೂಬ್ಗಳಲ್ಲಿ ಬಡಾಯಿಗಳನ್ನು ಕೊಚ್ಕೊಳ್ತಿದ್ರೋ ಅವರನ್ನ ತನಿಖೆ ಮಾಡಲೇಬೇಕಾಗುತ್ತೆ. ಅದನ್ನೇ ಮಾಡೋಕ್ಕೆ ಇದೀಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ನಾನು ಆರಂಭ ದಿನಗಳಿಂದನೂ ಹೇಳ್ತಿದ್ದೆ, ಅವರೇನೋ 10ನೇ ಕ್ಲಾಸ್ ಪಾಸಾಗಿ ಬಂದವರಲ್ಲ, IPS ಅಧಿಕಾರಿಗಳು, ಖಡಕ್ ಅಧಿಕಾರಿಗಳು. ಸೊ ಇಷ್ಟು ಸುಲಭದಲ್ಲಿ ಈ ಕೇಸನ್ನು ಬಿಡಲ್ಲ ಅಂತ ಹೇಳಿ ಇದೀಗ ಯೂಟ್ಯೂಬರ್ಸ್ಗಳಿಗೂ ಕೂಡ ಕಂಟಕ ಎದುರಾಗಿಬಿಟ್ಟಿದೆ.